ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿಯ ಶ್ರೀ ಶಿವಯೋಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಶ್ರುತಿ ಕುಂಬಾರ್ ಅವರು ಹೆಣ್ಣು ಮಕ್ಕಳಿಗೆ ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯದ ಕುರಿತು ತಮ್ಮ ಉಪನ್ಯಾಸದ ಮೂಲಕ ಅರಿವನ್ನು ಮೂಡಿಸಿದರು. ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಯಾವೆಲ್ಲ ಬದಲಾವಣೆಯಾಗುತ್ತವೆ ಹಾಗೂ ಆರೋಗ್ಯಕರ ದೈಹಿಕ ಅಂಶಗಳು ಅನಾರೋಗ್ಯಕರ ದೈಹಿಕ ಅಂಶಗಳು ಯಾವುವು ಅಂತ ತಿಳಿಸಿಕೊಟ್ರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಎಂಬಿ ಖೇಡಗಿ, ಉಪನ್ಯಾಸಕರಾದ ಎಂಆರ್ ಪೂಜಾರಿ ಅವರು ಭಾಗವಹಿಸಿದರು. ವರದಿ ಮಾರುತಿ ಗೊಂದಳಿ, ಮಹಾಯುಧ ನ್ಯೂಸ್, ಇಂಡಿ. ಅದು ನಾರ್ಮಲ್ ಅನ್ಕೊಂತಾರೆ. ಮನೆಯೊಳಗೆಲ್ಲ ಶೆಕೆ ಇರಲಿ ಬಿಡು, ನೀರು ಕುಡಿ ಅಂತ ಹೇಳ್ತಾರೆ. ಅದು ನಾರ್ಮಲ್ ಅಲ್ಲ. ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಅಂತ ಹೇಳಿ ಹೇಳ್ತೀನಿ ನಾನು ನಿಮಗೆ. ಸೊ ನಿಮಗೆ ನೆಕ್ಸ್ಟ್ ಮೆಡಿಕಲ್ ಅಟೆನ್ಷನ್ ಅಂದರೆ ನೀವು ಹೋಗಿ ಡಾಕ್ಟ್ರಿಗೆ ಯಾವ್ದು ತೋರಿಸ್ಬೇಕು, ಯಾವ್ದು ತೋರಿಸ್ಬಾರ್ದು, ಯಾವ್ದು ನೀವು ಮನೆಯೊಳಗೆ ಟ್ರೀಟ್ಮೆಂಟ್ ಮಾಡ್ಕೋಬೋದು ಅಂತೇಳಿ ನೀವು ಗೊತ್ತಾಗ್ಬೋದು. ಅದು ಮೇನ್ ನೋಟ್. ಅಂದರೆ ಈಗ ಬಂದು ನೀವು ಕೇಳ್ತೀರ. ಓಕೆನಾ? ಮೇನ್ಲಿ ಏನಂದರೆ ದೇರ್ ಆರ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಅಂದರೆ ಈಗ ಲೆಸ್ ದೆನ್ 10 ಇಯರ್ಸ್, ಅಂದರೆ 10 ಇಯರ್ಸ್ಗಿಂತ ಕಮ್ಮಿ ಅಂದರೆ ಮಕ್ಕಳು ಅಂತ ಹೇಳ್ತೀವಿ, ಚಿಲ್ಡ್ರನ್. 10 ಅಂದರೆ 12 ಇಯರ್ಸ್. 13 to 19 ಇಯರ್ಸ್ ಅಂತಂದರೆ ಟೀನೇಜ್ ಅಂದರೆ ಅಡಲೆಸೆಂಟ್ ಏಜ್. ಅಡಲೆಸೆಂಟ್ ಏಜ್ ಇಸ್ ಮೋಸ್ಟ್ ಡೇಂಜರಸ್ ಅಂದರೆ ಹೆದರ್ಕೊಳ್ಳುವಂಥದ್ದಲ್ಲ, ಬಟ್ ನಿಮ್ಮ ಕಂಟ್ರೋಲ್ ಒಳಗೆ ನೀವು ಇಟ್ಕೋಬೇಕು. ಸೊ ಆಮೇಲೆ 20 to 40 ಇಯರ್ಸ್ ಅಂತಂದರೆ ಅದು ಅಡಲ್ಟ್ ಏಜ್ ಅಂತಂದರೆ ನಿಮಗೆ ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ. ನಿಮಗೆಲ್ಲ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಯಾರ ಜೊತೆ ಯಾವ ಥರ ಇರಬೇಕು, ಆಮೇಲೆ ನಿಮ್ಮ ಮೆನ್ಸ್ಟ್ರುವಲ್ ಹೆಲ್ತ್ ಅಂದರೆ ಪೀರಿಯಡ್ಸ್ ಬಂದಾಗ ಯಾವ ಥರ ಇರಬೇಕು, ನಿಮ್ಗೊಂದು ನಾಲೆಜ್ ಬಂದ್ಬಿಟ್ಟಿರುತ್ತೆ. ಓಕೆನಾ? ನೆಕ್ಸ್ಟ್ 40 to 60 ಇಯರ್ಸ್ ಅಂತಂದರೆ ನೆಕ್ಸ್ಟ್ 40 to 60 ಇಯರ್ಸ್ ಅಂದರೆ ಮಿಡ್ಲ್ ಏಜ್ ಅಡಲ್ಟ್. ಮೋರ್ ದೆನ್ 60 ಇಯರ್ಸ್ ಅಂದರೆ ಸೀನಿಯರ್ಸ್ ಅವರು. ಆಯಿತಾ? ಸೀನಿಯರ್ಸ್ ಮೋರ್ ದೆನ್ 60, ನಿಮಗೆ 12 ಇಯರ್ಸ್ ಅಂತಂದರೆ ನಿಮಗೆ ಪೀರಿಯಡ್ಸ್ ಆಗುತ್ತೆ, ಫಸ್ಟ್ ಟೈಮ್ ಪೀರಿಯಡ್ಸ್ ಆಗುತ್ತೆ. ಮೋರ್ ದೆನ್ 60 ಅರೌಂಡ್ 50 ಅಂತಂದರೆ ಪೀರಿಯಡ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಅದು ಮೆನೋಪಾಸ್ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ಪೀರಿಯಡ್ಸ್ ಏನಾಗುತ್ತೆ ಅದಕ್ಕೆ ಮೆನಾರ್ಕಿ ಅಂತ ಹೇಳ್ತೀವಿ. ಆಯಿತಾ? ಫಸ್ಟ್ ಟೈಮ್ ಬರೋದು. ಫಸ್ಟ್ ಟೈಮ್ ಬಂದಾಗ ದೇರ್ ಆರ್ ಸಮ್ ಚೇಂಜಸ್, ಅಂದರೆ ನಿಮ್ಮ ಬಾಡಿ ಒಳಗೆ ಚೇಂಜಸ್ ಆಗ್ತಿರುತ್ತೆ, ಫಿಸಿಕಲ್ ಮೆಂಟಲ್ ಎಲ್ಲ ಚೇಂಜಸ್ ಆಗ್ತಿರುತ್ತೆ. ಇನ್ಕ್ಲೂಡಿಂಗ್ ನಿಮ್ಮದು ಬಾಡಿ ಒಳಗೆ ಏನೇನು ಚೇಂಜಸ್ ಅಂತಂದರೆ ಏರ್ ಲಾಸ್ ಆಗ್ಬೋದು, ಪೇನ್ ಎಲ್ಲ ಬರ್ಬೋದು ಫಸ್ಟ್ ಟೈಮ್ ಬಂದಾಗ. ಆಮೇಲೆ ಬ್ರೆಸ್ಟ್ ಚೇಂಜಸ್ ಆಗ್ಬೋದು, ಗ್ರೋಯಿಂಗ್ ಆಫ್ ಬ್ರೆಸ್ಟ್. ನಿಮಗೆಲ್ಲ ಗೊತ್ತಿರಲ್ಲ ಏನಾಗುತ್ತೆ ಏನಿಲ್ಲ ಅಂತ. ಇವಾಗ ನೀವು ಈ ನಾಲೆಜ್ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ತಂಗಿ ಯಾರು ಇರ್ತಾರಲ್ಲ ಅವರಿಗೆಲ್ಲ ನೀವು ಹೇಳ್ಕೊಡ್ಬೋದು. ಆ್ಯಕ್ಚುಲಿ ಇದು ಏನಂತಂದರೆ ಈ ಎಜುಕೇಷನ್ ಈ ಟೈಮಿಗೆ ಕೊಡೋದಲ್ಲ, ನಮ್ದು ಮುಂಚೆನೇ ಕೊಡ್ಬೇಕು. ಅಂದರೆ ಪೀರಿಯಡ್ಸ್ ಆಗಿದ ಮುಂಚೆನೇ ನಿಮಗೆಲ್ಲ ಗೊತ್ತಿರಬೇಕು, ಮುಂದೆ ಪೀರಿಯಡ್ಸ್ ಆದರೆ ಏನು ಮಾಡಬೇಕು, ಯಾವ ಥರ ಹೈಜೀನ್ ಇಟ್ಕೋಬೇಕು, ಸ್ವಚ್ಛ ಇಟ್ಕೋಬೇಕು, ಅದೆಲ್ಲ ನಿಮ್ಗೆ ಮುಂಚೆ ಗೊತ್ತಿರಬೇಕು. ಬಟ್ ಆ ಟೈಮಿಗೆ ನಮಗೆಲ್ಲ ಸಿಕ್ಕಿರಲ್ಲ ಆ ಎಜುಕೇಷನ್. ಅಟ್ಲೀಸ್ಟ್ ಈ ಟೈಮಿಗಾದರೂ ಹೇಳಿದ್ರೆ ಇನ್ಮೇಲೆ ನೀವು ಎಚ್ಚರ ವಹಿಸ್ಕೋಬೋದು ಅಂತೇಳಿ ಈ ಕ್ಲಾಸ್ ಮಾಡ್ತಿರೋದು. ಓಕೆ? ಸೊ ಮೇನ್ ಅಂತಂದರೆ ಈ ಏಜ್ ಗ್ರೂಪ್ ಒಳಗೆ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ 13 to 19 ಇಯರ್ಸ್ ಆಫ್ ಏಜ್. ಆಯಿತಾ? ಟೀನೇಜರ್ಸ್ 13 to 19 ಇಯರ್ಸ್. ಮೇನ್ ಅಂದರೆ ನ್ಯೂಟ್ರಿಷನ್. ನೀವೀಗ ಗೊತ್ತೇ ಇರಲ್ಲ, ನಿಮಗೆ ಸುಸ್ತಾಗ್ತಿರುತ್ತೆ. ಆಮೇಲೆ ಯಾವಾಗೂ ಹೋಗಿ ನೀವಾಗಿ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು ಅಂತೇಳಿ ಮಾಡಿಸಿರಲ್ಲ. ಆಯಿತಾ? ಊಟ ಮಾಡೋಕ್ಕೆ ಮಾಡ್ತಿರ್ತೀರಾ, ಕಾಮನ್ ಆಗಿ ಸ್ಕೂಲಿಗೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಅಷ್ಟೇ. ಬಟ್ ನ್ಯೂಟ್ರಿಷನ್ ಯಾವಾಗಲೂ ಐರನ್ ರಿಚ್ ನ್ಯೂಟ್ರಿಷನ್ ತಗೋಬೇಕು. ನೀವು ಯಾವಾಗೂ ಅನ್ಸುತ್ತೆ ಫೀವರ್, ಜ್ವರ ಬಂತು, ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು, ಅವಾಗ ಹಾಸ್ಪಿಟ್ಲಿಗೆ ಹೋಗ್ತೀರಾ, ರಕ್ತ ಫುಲ್ ಕಡಿಮೆ ಇರುತ್ತೆ. ಸೊ ಈ ಏಜ್ ಗ್ರೂಪ್ ಒಳಗೆ ರಕ್ತ ಕಡಿಮೆ ಆಗೋ ಚಾನ್ಸಸ್, ಅಂದರೆ ನೀವು ಜಾಸ್ತಿ ನಿಮ್ಮ ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಆಯಿತಾ? ಅದಕ್ಕೆ ಐರನ್ ರಿಚ್ ಫುಡ್. ಐರನ್ ರಿಚ್ ಅಂದರೆ ಏನು, ವೆಜಿಟೇಬಲ್ಸ್, ಆಮೇಲೆ ಈ ಶೇಂಗಾ, ಬೆಲ್ಲ ಅಂಥದ್ದೆಲ್ಲ ಜಾಸ್ತಿ ತೊಗೋಬೇಕು. ನೀವೆಲ್ಲ ಚಿಕನ್ ಅದೆಲ್ಲ ತಿಂದರೆ ಗುಡ್ ಫಾರ್ ಹೆಲ್ತ್ ತೊಗೋಬೋದು. ಸೊ ಅದು ನ್ಯೂಟ್ರಿಷನ್. ನೆಕ್ಸ್ಟ್ ಅಂತಂದರೆ ಮೆನ್ಸ್ಟ್ರುವಲ್ ಹೆಲ್ತ್ ಅಂತಂದರೆ ಈಗಲೇ ಹೇಳಿದೆ ನಾನು, ಮೆನಾರ್ಕಿ ಆ್ಯಂಡ್ ಮೆನೋಪಾಸ್. ಮೆನಾರ್ಕಿ ನಿಮಗೆ ಅರೌಂಡ್ 12 to 13 ಇಯರ್ಸ್ ಆಗಿರುತ್ತೆ. ನೆಕ್ಸ್ಟ್ ಮೆನೋಪಾಸ್ ಮೋರ್ ದ್ಯಾನ್ 50 ಇಯರ್ಸ್ ಆಗುತ್ತೆ. ಮೆನೋಪಾಸ್ ಅಂದರೆ ಸ್ಟಾಪ್ ಆಗೋದು, ಮೆನಾರ್ಕಿ ಅಂದರೆ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಏನು ಮೆನ್ಸ್ಟ್ರುವಲ್ ಸೈಕಲ್ ರೆಗ್ಯುಲರ್ ಆಗಿ ಎವ್ರಿ ಮಂತ್ ಬರಬೇಕು. ಬಟ್ ಕೆಲವೊಮ್ಮೆ ಏನಾಗುತ್ತೆ